ಕನ್ನಡವನ್ನು, ಕನ್ನಡದ ಬದುಕನ್ನು, ಕರ್ನಾಟಕವನ್ನು ರಕ್ಷಿಸುವ ಅಗತ್ಯವಿದೆ ಅಂತ. ಯಾವ ಭಾಷೆಯೂ ಯಾರಿಗೂ ಶತ್ರುವಲ್ಲ, ಆದರೆ ಕಾನೂನಾತ್ಮಕವಾಗಿ ಶತ್ರುಗಳ ರೀತಿಯೊಳಗೆ ಸೃಷ್ಟಿಸಿದಂತೆ ನಮ್ಮ ಬದುಕಿಗೆ ಆಕ್ರಮಣ ಮಾಡಿಸುವ ಕಾರಣದಿಂದಾಗಿ ನಾವು ಈ ಭಾಷೆಗಳನ್ನು, ಇವುಗೆ ಹೇರುವಿಕೆಯನ್ನು ವಿರೋಧಿಸಬೇಕಾಗತ್ತೆ. ಮಕ್ಕಳ ಹಕ್ಕು ಕಸಿಯುವ ನಿರ್ಧಾರ, ಅದನ್ನು ವಿರೋಧಿಸುವ ಅಗತ್ಯ ತುಂಬ ತುರ್ತಾಗಿ ಆಗಬೇಕಾಗಿರ್ತಕ್ಕಂಥದ್ದು. ಈಗ ನಮ್ಮ ಸರ್ಕಾರಿ ಶಾಲೆಗಳು ಕುಂದುಕೊರತೆಗಳನ್ನು, ಮೂಲಭೂತ ಕುಂದುಕೊರತೆಗಳನ್ನು ಅನುಭವಿಸ್ತಾ ಇದ್ದಾವೆ. ಅವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡಂತೆ ಅಧ್ಯಾಪಕರುಗಳ ಕೊರತೆಯಿಂದ, ಶಿಕ್ಷಕರ ಕೊರತೆ ಇದೆಯಲ್ಲ, ಆ ಶಿಕ್ಷಕರ ಕೊರತೆಯನ್ನೂ ಗಮನದಲ್ಲಿಟ್ಟುಕೊಂಡಂತೆ ಕೊಟ್ಟಿರೋ ವರದಿ ಅದು. ಸರ್ಕಾರವೇ ರೂಪಿಸಿದ ಸಮಿತಿಯವರು ಅಧ್ಯಯನ ಮಾಡಿದಂತೆ ಗಡಿ ಪ್ರದೇಶಗಳಲ್ಲಿ, ಒಳನಾಡುಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಅಧ್ಯಯನ ಮಾಡಿದಂತೆ ರೂಪಿಸಿದ ವರದಿ ಅದು. ಶಿಕ್ಷಣ ತಜ್ಞರಿದ್ದಾರೆ, ಇವರು ಇದ್ದಾರೆ ಅದರೊಳಗಡೆ. ಅಂಥ ವರದಿ ಸರ್ಕಾರ ಯಾಕೆ ವರದಿಗೆ ಸಮಿತಿಯನ್ನು ರೂಪಿಸಿ ವರದಿ ತಗೊಂಡು ಸುಮ್ಮನೆ ಇರೋದಾದರೆ ಒಂದು ರೀತಿಯೊಳಗೆ ಹಣದ ವ್ಯಯ ಜೊತೆಗೆ ಶ್ರಮದ ವ್ಯಯವೂ ಕೂಡ ಎಲ್ಲ ಈ ಥರ ಕಸದ ಬುಟ್ಟಿಗೆ ಹಾಕೋದಾದರೆ ಯಾಕೆ ವರದಿಗಳನ್ನು ಮಾಡಿಸ್ಬೇಕು? ಅದೇ ತರಹ ಇನ್ನೊಂದು ವರದಿ, ಸರೋಜಿನಿ ಮಹಿಷಿಯವರ ಪರಿಷ್ಕೃತ ವರದಿ. ಅದು ಈಗಾಗಲೇ 40 ವರ್ಷದ ಮೇಲಾಯಿತು. ಸರೋಜಿನಿ ಮಹಿಷಿ ಅವರು ಕೊಟ್ಟ ವರದಿ. ಆಗ ಇದ್ದದ್ದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಅದನ್ನು ಗಮನದಲ್ಲಿಟ್ಟುಕೊಂಡಂತೆ ಉದ್ಯೋಗದ ಖಾತ್ರಿಯನ್ನು ಕುರಿತಂತೆ ಅಲ್ಲಿ ಕೆಲವು ವರದಿಗಳಿವೆ. ಅದನ್ನು ಪರಿಷ್ಕಾರ ಮಾಡುವುದಕ್ಕೂ ಕೂಡ ಸರ್ಕಾರನೇ ಹೇಳಿದ ರೀತಿಯೊಳಗೆ ಪರಿಷ್ಕರಿಸಿದಂತೆ ಕೊಟ್ಟ ವರದಿ ಇದೆ. ಅದು ಈಗಿನ ಸಮಸ್ಯೆಗಳನ್ನು ಇಟ್ಕೊಂಡಂತೆ ಯೋಚನೆ ಮಾಡಿರೋದು. ವಲಸೆಯನ್ನು ನಾವು ನಿಯಂತ್ರಿಸದೇ ಹೋದರೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ವಲಯದಲ್ಲಿ, ಸರ್ಕಾರಿ ವಲಯದಲ್ಲಿ ವಲಸೆಗಳನ್ನು ನಿಯಂತ್ರಿಸದೇ ಹೋಯಿತು ಅಂತಂದರೆ ಕರ್ನಾಟಕಕ್ಕೆ ದೊಡ್ಡ ಆಪತ್ತು ಬರುತ್ತೆ. ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡ ಅದು ಅನ್ವಯವಾಗುವ ರೀತಿಯೊಳಗೆ ಅದನ್ನು ಅನುಷ್ಠಾನಕ್ಕೆ ತರುವ ಒಂದು ವೈಜ್ಞಾನಿಕ ದೃಷ್ಟಿಯನ್ನಿಟ್ಕೊಂಡು, ವಾಸ್ತವಿಕ ಅಧ್ಯಯನದ ದೃಷ್ಟಿಯನ್ನಿಟ್ಕೊಂಡಂತೆ ಆ ವರದಿ ಮಾಡಿರೋದು. ಅದರಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಅನುಮತಿಯ ಹಂಗಿಲ್ಲದಂತೆ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರವೇ ತರಬಹುದಾದ ಒಂದು 16 ಸಲಹೆಗಳಿವೆ. ಇನ್ನು 9 ಸಲಹೆಗಳು ಕೇಂದ್ರ ಸರ್ಕಾರದ ಅನುಮತಿಯೊಂದಿಗೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಲಹೆಗಳಿವೆ. ಇಷ್ಟನ್ನು ಇಟ್ಕೊಂಡಂತೆ ಅದು ಪರಿಷ್ಕೃತ ವರದಿ, ಸರೋಜಿನಿ ಮಹಿಷಿಯವರ ಪರಿಷ್ಕೃತ ವರದಿ. ಉದ್ಯೋಗಕ್ಕೂ ಸಂಬಂಧಪಟ್ಟಂತೆ, ನಮ್ಮ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಅಧ್ಯಯನವನ್ನು ಮಾಡಿದಂತೆ ನೀಡಿರ್ತಕ್ಕಂಥ ವರದಿ. ಅದನ್ನೂ ಕೂಡ ಈ ಹೊತ್ತು ಇದುವರೆಗೂ ಚರ್ಚೆಗೆ ಎತ್ತಿಕೊಂಡಿಲ್ಲ. ಅಲ್ಲಿ ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಬಳಸಿಕೊಂಡಂತೆ ಸ್ಥಾಪಿತವಾಗಿರುವ ಯಾವ್ಯಾವ ಖಾಸಗಿ ಸಂಸ್ಥೆಗಳಿದಾವಲ್ಲ, ಅವುಗಳಿಗೆ ನಿಯಂತ್ರಣ ಹಾಕದೇ ಹೋದರೆ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುವ ರೀತಿಯೊಳಗೆ ಕ್ಷೋಭೆಗಳು ಬೆಳೀತಾ ಹೋಗ್ತಾ ಇರ್ತವೆ. ಇವತ್ತು ನಮ್ಮ ಉದ್ಯೋಗದಲ್ಲಿ ನೀವು ಯಾವ ಹೋಟೆಲ್ಗೆ ಹೋಗಿ, ಎಲ್ಲಿಗೆ ಹೋಗಿ, ಇಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ನಾವು ವಲಸೆಯನ್ನು ಬೇಡ ಅನ್ನಲ್ಲ, ಆದರೆ ವಲಸೆ ತೀರ ಅತಿಯಾದಾಗ ಯಾವ ತರಹದ್ದಾಗುತ್ತೆ, ಯಾತಕ್ಕೆ ಬರ್ತಾರೆ ಅಂತಂದರೆ ಇಲ್ಲಿಯ ಉದ್ಯೋಗವನ್ನು ಕಸಿಯುವ ರೀತಿಯೊಳಗೆ ಅಲ್ಲಿಯ ಆಕ್ರಮಣಗಳು ನಡೀತಾ ಇದ್ದಾವೆ. ಇಲ್ಲಿ ಖಾಸಗಿ ವಲಯದೊಳಗೆ ಆ ಸಮಸ್ಯೆಗಳು ನಿಮಗೆಲ್ಲ ಗೊತ್ತೇ, ನಾನು ವಿವರಿಸೋದಕ್ಕೆ ಹೋಗೋದಿಲ್ಲ. ಆ ದೃಷ್ಟಿಯಿಂದ ಅವೆಲ್ಲವಕ್ಕೂ ಕೂಡ ನಿಯಂತ್ರಣ ಹಾಕುವ ರೀತಿಯೊಳಗೆ ಕೆಲವು ಸಲಹೆಗಳಿವೆ. ಅದರಲ್ಲಿ ಒಂದು ಫಸ್ಟ್ IAS IPS ಇದನ್ನು ಹೇಳಿದ್ರಲ್ಲ, ಅಲ್ಲಿಯೂ ಕೂಡ ಎಷ್ಟು % ಕನ್ನಡಿಗರಿರಬೇಕು, ಎಷ್ಟು ದಿವಸದ ಒಳಗೆ ಅವರು ಹೊರಗಿನವರು ಬಂದು ಕನ್ನಡವನ್ನು ಕಲಿಬೇಕು, ಅವ್ರ ಮಕ್ಕಳು ಕೂಡ ಶಿಕ್ಷಣವನ್ನು ಪಡೆಯಬೇಕಾದಾಗ ಯಾವ ತರಹದ ಒಂದು ಇದಕ್ಕೆ ಒಳಗಾಗಬೇಕು, ಈ ಎಲ್ಲ ಸೂಚನೆಗಳನ್ನು ಕೊಟ್ಟ ರೀತಿಯೊಳಗೆ ಆ ವರದಿ ಇದೆ. ಆ ದೃಷ್ಟಿಯಿಂದ ಈ ಹೊತ್ತೂ ಕೂಡ ನಾವು ಒಂದು ರೀತಿಯಲ್ಲಿ ಒತ್ತಾಯಿಸಬೇಕಾಗಿರ್ತಕ್ಕಂಥದ್ದು ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯ ಜಾರಿಗೆ ಒತ್ತಾಯಿಸಬೇಕಾದ ಅಗತ್ಯ ಇದೆ. ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ
ಒತ್ತಾಯಿಸಬೇಕಾದ ಅಗತ್ಯ ಇದೆ. ಈ ಮುಖೇನವಾಗಿ ನಾವು ಕನ್ನಡವನ್ನು, ಕನ್ನಡದ ಬದುಕನ್ನು, ಕರ್ನಾಟಕವನ್ನು ರಕ್ಷಿಸುವ ಅಗತ್ಯವಿದೆ ಅಂತ ನನಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಇವರು KVN ಹೇಳಿದ್ದು ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದಂಥ ಕೆಲವು ವಿಚಾರಗಳಿದ್ದಾವೆ. ಅನುಷ್ಠಾನಕ್ಕೆ ತರುವ ಹೊತ್ತಿನೊಳಗೆ ಹೇಗೆ ಸೋತಿದ್ದೇವೆ ಅನ್ನೋದಕ್ಕೆ ಕನ್ನಡದಲ್ಲದ ರಚನೆಯನ್ನು ನಾವು ಹೇಗೆ ಸಂಸ್ಕೃತದ ಪ್ರಭಾವಕ್ಕೊಳಗಾಗಿ ಕನ್ನಡವನ್ನು ಪ್ರಯೋಗ ಮಾಡ್ತಾ ಇದ್ದೇವೆ, ಜೊತೆಗೆ ಆಧುನೀಕರಣಕ್ಕೆ ಸಂಬಂಧಪಟ್ಟ ರೀತಿಯೊಳಗೆ ಇಂಗ್ಲೀಷ್ನ ಪ್ರಯೋಗವನ್ನು ಹೇಗೆ ಮಾಡ್ತಾ ಇದ್ದೇವೆ. ಅದಕ್ಕೆ ಟ್ಯಾಮಿಲ್ ಉದಾಹರಣೆಯ ಕೊಟ್ಟ ರೀತಿಯೊಳಗೆ ಅವರು ಹೇಳಿದ್ದಿದೆಯಲ್ಲ, ಇವತ್ತೂ ಕೂಡ ನಮಗೆ ಒಂದು ರೀತಿಯಲ್ಲಿ ಒಂದು ಮಿತಿಯ ಒಳಗೆ ಟ್ಯಾಮಿಲ್ ಅವರ ಇಚ್ಛಾಶಕ್ತಿ ಇದೆಯಲ್ಲ, ಆ ಇಚ್ಛಾಶಕ್ತಿ ನಮಗೆ ಆದರ್ಶವಾಗಬೇಕು. ನಾನು ಅದನ್ನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ಅವರು ನಮ್ಮ ಶತ್ರುಗಳಲ್ಲ, ಸಂಸ್ಕೃತ ನಮ್ಮ ಶತ್ರು ಅಂತ ಅನ್ನೋದನ್ನು ಹೇಳಿದರು. ಯಾವ ಭಾಷೆಯೂ ಯಾರಿಗೂ ಶತ್ರುವಲ್ಲ, ಆದರೆ ಕಾನೂನಾತ್ಮಕವಾಗಿ ಶತ್ರುಗಳ ರೀತಿಯೊಳಗೆ ಸೃಷ್ಟಿಸಿದಂತೆ ನಮ್ಮ ಬದುಕಿಗೆ ಆಕ್ರಮಣ ಮಾಡಿಸುವ ಕಾರಣದಿಂದಾಗಿ ನಾವು ಈ ಭಾಷೆಗಳನ್ನು, ಇವುಗೆ ಹೇರುವಿಕೆಯನ್ನು ವಿರೋಧಿಸಬೇಕಾಗತ್ತೆ ಅನ್ನಿಸ್ತಕ್ಕಂಥದ್ದು. ಇವತ್ತು ನಡೆಯುವ ಚರ್ಚೆಯೊಳಗೆ ಇವೆಲ್ಲವೂ ಕೂಡ ಅನುಷ್ಠಾನಕ್ಕೆ ಚರ್ಚೆಯೊಳಗೆ ಬರಲಿ ಎನ್ನುವ ಮಾತುಗಳನ್ನು ಹೇಳ್ತಾ, ನಾರಾಯಣಗೌಡರು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ಇದರ ಜೊತೆಗೆ ಎಲ್ಲರೂ ನಿಲ್ತು ಅಂತಂದರೆ ಸರ್ಕಾರ ಅಲ್ಲಿ ಒಪ್ಪಲೇಬೇಕಾಗಿರ್ತಕ್ಕಂಥ ಅಗತ್ಯ ಬರುತ್ತೆ. ಯಾಕೆಂದರೆ ಜನಾಭಿಪ್ರಾಯವನ್ನು ರೂಪಿಸುವುದು ಕೂಡ ಬಹಳ ಮುಖ್ಯ. ಒಂದು ಸಂದರ್ಭವನ್ನು ನೆನಪಿಸಿಕೊಂಡ್ರೆ ಹೇಗೆ ಸರ್ಕಾರ ಬಗ್ತು ಅಂತನ್ನೋದು, ಕಾನೂನಾತ್ಮಕವಾಗಿ ಅಲ್ಲದೆ ನಾವು ಯಾವುದನ್ನು ಕೂಡ ತರೋದಕ್ಕೆ ಸಾಧ್ಯವಿಲ್ಲ, ಯಾವುದನ್ನು ಉಳಿಸೋದಕ್ಕೆ ಸಾಧ್ಯವಿಲ್ಲ. ಈ ಹೊತ್ತು KPS ಶಾಲೆಗಳ ಮುಖೇಣವಾಗಿ ನಮ್ಮ ಶಿಕ್ಷಣಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡ್ತಾ ಇರೋದು ಇದೆಯಲ್ಲ, ನಮ್ಮ ಎಷ್ಟು ಹಳ್ಳಿಯ ಹೆಣ್ಣು ಮಕ್ಕಳು ಇವತ್ತು ಡ್ರಾಪ್ಔಟ್ಸ್ ಆಗಿದ್ದಾರೆ ಅಂದರೆ, ಲಕ್ಷಾಂತರ ಹಳ್ಳಿಯ ಹೆಣ್ಣು ಮಕ್ಕಳು ಈ KPS ಶಾಲೆಯ ಕಾರಣದಿಂದಾಗಿ ಇವತ್ತು ಡ್ರಾಪ್ಔಟ್ಸ್ ಆಗಿದ್ದಾರೆ. ನಾನು ನಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲೇ ನಾನು ನೋಡಿದಾಗ ಯಾರು 6 ವರ್ಷದ ಹೆಣ್ಣು ಮಕ್ಕಳನ್ನು ಸ್ಕೂಲ್ಗೆ ಹೋಗೋದಕ್ಕೆ ಬಸ್ಸು ಕೊಡ್ತೀವಿ, ಬಸ್ಸಿಗೆ ದುಡ್ಡು ಕೊಡ್ತೀವಿ ಅಂತಾರೆ. ಬಸ್ಸೇ ಬರೆದಿದ್ದ ಜಾಗ, ಖಾಸಗಿ ವ್ಯಾನ್ಗಳು ಬರ್ತವೆ, ಖಾಸಗಿ ವ್ಯಾನ್ನವ್ರು ಹತ್ತಿಸ್ಕೊಂಡು ಹೋಗ್ತಾರಾ? ಮತ್ತು ಯಾವ ವ್ಯಾನಲ್ಲಿ ಕಳಿಸ್ಬೇಕು ಇವರು ಆ KPS ಶಾಲೆಗೆ ದುಡ್ಡು ಕೊಟ್ಬಿಟ್ರೆ? ಈ ಎಲ್ಲ ಸಮಸ್ಯೆಗಳನ್ನು ನೋಡಿದಾಗ ಇವರು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ KPS ಶಾಲೆಗಳ ಒಂದು ನಿರ್ಧಾರ ಇದೆಯಲ್ಲ, ಜನವಿರೋಧಿ ನಿರ್ಧಾರ, ಮಕ್ಕಳ ಹಕ್ಕು ಕಸಿಯುವ ನಿರ್ಧಾರ, ಅದನ್ನು ವಿರೋಧಿಸುವ ಅಗತ್ಯ ತುಂಬ ತುರ್ತಾಗಿ ಆಗಬೇಕಾಗಿರ್ತಕ್ಕಂಥದ್ದು. ಅಲ್ಲಿ 2 ಮಕ್ಕಳಿರಲಿ 1 ಮಕ್ಕಳಿರಲಿ, ಅಲ್ಲಿ ಶಾಲೆಯನ್ನು ಉಳಿಸಲೇಬೇಕಾಗಿರ್ತಕ್ಕಂಥ ಅಗತ್ಯವಿದೆ ಅಂತನ್ನೋದು. ಆ ದಿಸೆಯೊಳಗೆ ಹೆಚ್ಚು ಕ್ರಿಯಾಶೀಲರಾಗಲಿ ರಕ್ಷಣಾ ವೇದಿಕೆಯವರು ಮತ್ತು ನಾವೆಲ್ಲ ಜೊತೆಗಿದ್ದೇವೆ ಎನ್ನುವ ಮಾತುಗಳನ್ನು ಹೇಳ್ತಾ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ, ನನ್ನ ಸಲಹೆಗಳು ಎಷ್ಟು ಗಂಭೀರವೋ ಏನೋ ನೀವು ಚರ್ಚೆಗೆ ಇಟ್ಕೊಳ್ಳಿ ಎನ್ನುವ ಮಾತುಗಳನ್ನು ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರಗಳು. ಧನ್ಯವಾದ.